ನಾವುಗಳು ದೇವಾಲಯಗಳಿಗೆ ಹೋದಾಗ ಈ ಪುಷ್ಪ ಅಲಂಕಾರ, ಸ್ವರ್ಣ ಅಲಂಕಾರ, ಹೀಗೆ ಹಲವಾರು ಅಲಂಕಾರಗಳ ಬಗ್ಗೆ ನಾವು ಕೇಳಿದ್ದೀವಿ. ಬಹುಶಃ ಹಿಂದೆ ನಿಮಗೆ ಪುಷ್ಪ ಅಲಂಕಾರದ ಬಗ್ಗೆ ಹೇಳಿದ್ವಿ ಅನ್ಸುತ್ತಲ್ಲ. ಈಗ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸ್ವರ್ಣ ಅಲಂಕಾರ ಅಂದರೆ ಏನು ಅಂತ ಕೇಳೋಣ. ಸ್ವರ್ಣ ಅಲಂಕಾರ ಅಂದರೆ ಸಂಸ್ಕೃತದಲ್ಲಿ ಸ್ವರ್ಣ ಅನ್ನೋ ಪದಕ್ಕೆ ಚಿನ್ನ ಅಂತ ಮಾತ್ರ ಅರ್ಥ ಅಲ್ಲ, ಹಲವಾರು ಅರ್ಥಗಳಲ್ಲಿ ಶೂನ್ಯ ಅನ್ನೋ ಅರ್ಥ ಕೂಡ ಇದೆ. ನಮ್ಮ ಆಧ್ಯಾತ್ಮಿಕ ಚಿಂತನೆ ಏನು ಹೇಳುತ್ತೆ ಅಂದರೆ, ಭಗವಂತನಿಗೆ ಯಾವಾಗ ನಾವು ಸಂಪೂರ್ಣ ಶರಣಾಗ್ತೀವಿ, ಸರೆಂಡರ್ ಆಗ್ತೀವಿ, ಆಗ ನಮ್ಮಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ, ದ್ವೇಷ, ಅಸೂಯೆ, ಅಹಂಕಾರ, ಅಹಂ ಎಲ್ಲ ಹೊರಟೋಗ್ಬಿಡುತ್ತೆ. ಎಲ್ಲ ಹೊರಟೋದಾಗ ಏನು ಉಳಿಯುತ್ತೆ? ಏನು ಉಳಿಯೋದಿಲ್ವಲ್ಲ. ಅಲ್ಲಿ ಶೂನ್ಯಾವಸ್ಥೆಗೆ ಹೋಗ್ತೀವಿ. ಅದಕ್ಕೆ ಶೂನ್ಯ ಅಂತ ಹೇಳ್ತಾರೆ. ಯಾವಾಗ ನಾವು ಶೂನ್ಯ ಆಗ್ತೀವೋ ಆವಾಗ ನಾವು ಚಿನ್ನ ಆಗ್ತೀವಿ, ಸ್ವರ್ಣ ಆಗ್ತೀವಿ. ಯಾವಾಗ ನಾವು ಸಂಪೂರ್ಣ ಸ್ವರ್ಣ ಆಗ್ತೀವಲ್ಲ, ಆ ಸ್ವರ್ಣದಲ್ಲಿ ಭಗವಂತನನ್ನು ಅಲಂಕಾರ ಮಾಡಬೇಕು. ಆ ಸ್ವರ್ಣದ ಮನಸ್ಸಿನಲ್ಲಿ ಭಗವಂತನ ಪೂಜಿಸಬೇಕು, ಅಲಂಕರಿಸಬೇಕು, ಆರಾಧಿಸಬೇಕು. ಅದಕ್ಕೆ ಸ್ವರ್ಣ ಅಲಂಕಾರ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ? ಬಾಹಿರಿಕವಾಗಿ ಅಂಗಡಿಯಲ್ಲಿ ಸಿಗುವಂಥ ಚಿನ್ನವನ್ನು ತೆಗೆದುಕೊಂಡು ಬಂದು ಅಲಂಕಾರ ಮಾಡಿ, ಇವತ್ತು ಸ್ವರ್ಣ ಅಲಂಕಾರ ಆಗಿದೆ ದೇವರಿಗೆ ಅಂತ ಹೇಳ್ತೀವಿ. ಆದರೆ ದೇವರಿಗೆ ಅಂಗಡಿಯಲ್ಲಿ ಸಿಗುವಂಥ ಚಿನ್ನದ ಸ್ವರ್ಣ ಅಲಂಕಾರದಕ್ಕಿಂತ ನೀವು ಅವನಿಗೆ ಸಂಪೂರ್ಣ ಶರಣಾಗಿ ನಿಮ್ಮಲ್ಲಿರತಕ್ಕಂಥ ಎಲ್ಲ ಅಹಂ, ಕಾಮ, ಕ್ರೋಧ, ಲೋಭ, ಮೋಹದ, ಮತ್ಸರ, ದ್ವೇಷ ಎಲ್ಲವನ್ನು ಬಿಟ್ಟು, ನಾನು ಎಂಬ ಅಹಂಕಾರವನ್ನು ಬಿಟ್ಟು ಸಂಪೂರ್ಣ ಸರೆಂಡರ್ ಆದಾಗ, ಶರಣಾದಾಗ, ಯಾವಾಗ ನಾವು ಶೂನ್ಯ ಆಗ್ತೀವೋ ಅದು ಭಗವಂತನಿಗೆ ಇಷ್ಟ. ಆವಾಗ ನಾವು ಚಿನ್ನ ಆಗ್ತೀವಿ, ಸ್ವರ್ಣ ಆಗ್ತೀವಿ. ಸ್ವರ್ಣ ಆದಾಗ ಆ ಸ್ವರ್ಣದಲ್ಲಿ ಭಗವಂತನನ್ನು ಅಲಂಕಾರ ಮಾಡಬೇಕು. ಅದಕ್ಕೆ ನಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸ್ವರ್ಣ ಅಲಂಕಾರ ಅಂತ ಕರೀತಾರೆ ಬಂಧುಗಳೇ.